ಅಪ್ಪ ಅಮ್ಮನ ಕನಸು ನನಸು PSI ಟು UPSC ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟೋ ಜನ ಸರ್ಕಾರಿ ನೌಕರಿಗಾಗಿ ಕಷ್ಟವನ್ನು ಪಡ್ತಾರೆ. ಎಷ್ಟೋ ಜನರಿಗೆ ಸಿಗೋದಿಲ್ಲ, ಸಿಕ್ಕಿದ್ದು ಸಾಕಪ್ಪ ಅಂತ ಹೇಳಿ ಜೀವನ ಮಾಡ್ತಾರೆ. ಆದರೆ ಕೆಲವರು ಎಷ್ಟೇ ಸರ್ಕಾರಿ ನೌಕರಿ ಆದರೂ ಇನ್ನಷ್ಟು ಉನ್ನತ ಸ್ಥಾನಗಳು ಸಿಗಬೇಕು ಅಂತ ಹೇಳಿ ಪರದಾಡುವವರು ಜಾಸ್ತಿ. ಇಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಇವರ ಹೆಸರು ಸಾಗರ್ ಅಂತೇಳಿ. ಅಪ್ಪ ಅಮ್ಮ ಕಂಡಿದ್ದು PSI ಆಗಲಿ ಅಂತ ಹೇಳಿ, ಆದರೆ ಮಗ ಇವತ್ತು IPS ಆಗುವಂತಹ ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ಹೌದು, 2025ರ ಏನು UPSC ರಿಸಲ್ಟ್ ಇತ್ತೀಚೆಗೆ ಪ್ರಕಟ ಆಯಿತು. ಅದರಲ್ಲಿ ಬಹಳಷ್ಟು ಜನ ಯುವ ಸಾಧಕರು ಅಟೆಂಪ್ಟ್ ಮಾಡಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಎಷ್ಟೋ ಜನ 3ನೇ ಪ್ರಯತ್ನ, 4ನೇ ಪ್ರಯತ್ನ, 5ನೇ ಪ್ರಯತ್ನದಲ್ಲಿ ವಿಫಲ ಆಗಿದ್ರು ಕೂಡ 6ನೇ ಪ್ರಯತ್ನದಲ್ಲಿ ಕೊನೆಯದಾಗಿ ತಮ್ಮ ಕೊನೆಯ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಪಾಸ್ ಆಗಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಅವರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಸಾಗರ್ ಎ ಎನ್ನುವಂತಹ ವ್ಯಕ್ತಿ ಕೂಡ ಅವರು. ಸಾಗರ್ ಅವರ ಕಥೆಯೇ ರೋಚಕವಾಗಿದೆ. ಇವರು ಕೋಲಾರ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ರೈತನ ಮಗನಾಗಿ ಬೆಳೆದಂತಹ ಸಾಗರ್ ಅವರು ವಿಧಾನಸೌಧದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಅಲ್ಲಿ ಸುಮಾರು 2.5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದಂಥ ಇವರು ಜಸ್ಟ್ 2025 ಸೆಪ್ಟೆಂಬರ್ನಲ್ಲಿ PSI ಆಗಿ ಸೆಲೆಕ್ಟ್ ಆಗ್ತಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಅವರು ಜಾಬ್ ಮಾಡ್ತಾ ಇರ್ತಾರೆ. ಅಂದರೆ ಕೇವಲ ಒಂದು 6-7 ತಿಂಗಳ ಹಿಂದೆ ಮಾತ್ರ ಇವರು ಅಲ್ಲಿ ಜಾಯ್ನ್ ಆಗಿರ್ತಾರೆ PSI ಆಗಿ. ಇದೀಗ ಅವರಿಗೆ IPS ಒಲಿದು ಬಂದಿದೆ. ತಮ್ಮ ಕೊನೆಯ ಪ್ರಯತ್ನ 6ನೇ ಪ್ರಯತ್ನದಲ್ಲಿ ಅವರು ಇದೀಗ UPSCಯಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 5 ಸಲ ಅಟೆಂಪ್ಟ್ ಮಾಡಿದ 2019ರಿಂದ ಅವರು ಪರೀಕ್ಷೆಯನ್ನ ಅಟೆಂಪ್ಟ್ ಮಾಡ್ತಾ ಇದ್ರು UPSCನ. ಆದರೆ ಪ್ರಿಲಿಮ್ಸ್ ಕೂಡ ಅವರಿಗೆ ಪಾಸ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ದೇಶಾದ್ಯಂತ ಆಲ್ ಇಂಡಿಯಾ ರ್ಯಾಂಕಲ್ಲಿ 641ನೇ ರ್ಯಾಂಕನ್ನು ಗಳಿಸಿದ್ದಾರೆ. ಇದರ ಹಿಂದೆ ಬಹಳಷ್ಟು ಛಲ ಇದೆ, ಶ್ರಮ ಇದೆ. ನಿರಂತರವಾಗಿ ಹಠ ಬಿಡದೆ ಓದಿನ ಶ್ರಮ ಇದರಲ್ಲಿ ಎದ್ದು ಕಾಣುತ್ತೆ. ಅವರು ವರ್ಕಲ್ಲಿ ಇದ್ರೂ ಕೂಡ PSI ಆಗಿ ಕೆಲಸವನ್ನು ಮಾಡ್ತಿದ್ರು ಕೂಡ ನಿರಂತರವಾಗಿ ದಿನಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಸೇರಿದಂತೆ ದಿನಕ್ಕೆ 5 ಗಂಟೆಗಳ ಕಾಲ ಓದ್ತಿದ್ರಂತೆ. ಹಾಗಾಗಿ ಇವತ್ತು ಅವರು ಯಶಸ್ವಿ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಯಾರಿಗೆ ಇಲ್ಲಿ ಸಾಗರ್ ಅವರು PSI ಆಗಿದ್ದಾಗ ಸೆಲ್ಯೂಟ್ ಅನ್ನು ಹೊಡಿತಾ ಇದ್ರೋ ಮೇಲಾಧಿಕಾರಿಗಳಿಗೆ, ಇವತ್ತು ಇವರೇ ಸೆಲ್ಯೂಟ್ ಅನ್ನು ಹೊಡಿಸಿಕೊಳ್ಳುವಂತಹ ಸ್ಥಾನಕ್ಕೆ ಏರುವಲ್ಲಿ. ಅಂದರೆ UPSCಯನ್ನು ಜಸ್ಟ್ ಪಾಸ್ ಆಗಿದ್ದಾರೆ ಈಗಷ್ಟೇ. ಇನ್ನು ಮುಂದಿನ ಹಂತದಲ್ಲಿ ಅವರು IPS, ಬಹುತೇಕವಾಗಿ IPS ಅವರ ಆಯ್ಕೆ ಇದೆ, ಅಥವಾ IRS ಕೂಡ ಆಗಬಹುದು. ಹಾಗಾಗಿ ಒಂದು ವೇಳೆ ಏನಾದರೂ IPS ಆಗಿದ್ದೇ ನಿಜವಾದ್ರೆ, ಇವರು IPS ಅನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೇ ನಿಜವಾದ್ರೆ, ಇವರು ಯಾರಿಗೆ ಸೆಲ್ಯೂಟ್ ಹೊಡೆದಿದ್ರ ಅವರೇ ಮುಂದೊಂದು ದಿನ ಸೆಲ್ಯೂಟ್ ಅನ್ನ ಹೊಡೆಯುವಂತ ಪ್ರಸಂಗಗಳು ಕೂಡ, ಸೆಲ್ಯೂಟ್ ಅನ್ನ ಹೊಡೆಯುವಂತ ದಿನಗಳು ಕೂಡ ದೂರ ಇಲ್ಲ. ಛಲ ಅಂದ್ರೆ ಹೀಗಿರಬೇಕು. ನಾನು ಕೇವಲ ಇನ್ನೊಬ್ಬರಿಗೆ ಸೆಲ್ಯೂಟ್ ಹೊಡಿತಾ ಕೆಳಗಿನ ಅಧಿಕಾರಿಯಾಗಿ ಇರಬಾರ್ದು, ಮೇಲಾಧಿಕಾರಿಯಾಗಿ ನಾನು ಹೋಗಬೇಕು ಅನ್ನುವಂತಹ ಛಲ ಇದೆ ಅಲ್ವಾ, ಅದನ್ನ ಮೆಚ್ಚುವಂಥದ್ದು. ಹಾಗಾಗಿ ಓರ್ವ ರೈತನ ಮಗ PSI ಆಗಿ ನಂತರ ಇದೀಗ IPS ನತ್ತ ಇವರು ಸಾಗರ್ ಅವರೇ ಹೆಜ್ಜೆ ಹಾಕ್ತಾ ಇದ್ದಾರೆ. ಇವರು ಅದೆಷ್ಟೋ ಯುವಕರಿಗೆ ಮಾದರಿಯಾಗಿದ್ದಾರೆ. ಬೆಂಗಳೂರಿನ ಕಮಿಷನರ್ ಅವರ ಕೆಳಗಿನ ಸ್ಥಾನದಲ್ಲಿ ಇವರು ಕೆಲಸ ಮಾಡ್ತಿದ್ರ, ಅದೇ ಬೆಂಗಳೂರಿನ ಕಮಿಷನರ್ ಇವತ್ತು ಸಾಗರ್ ಅವರನ್ನ ಕರೆದು ಅವರ ಸಾಧನೆಗೆ ಸಲಾಂ ಹೊಡೆದಿದ್ದಾರೆ. ಅವರನ್ನ ಸನ್ಮಾನ ಮಾಡಿ, ಸತ್ಕಾರ ಮಾಡಿ ಅಭಿನಂದಿಸಿದ್ದಾರೆ. ಇದೇ ಅಲ್ವಾ ನಿಜವಾದ ಸಾಧನೆ ಅಂದರೆ? ಜಸ್ಟ್ ಇದನ್ನು ಹೇಳುವ ಪ್ರಯತ್ನ ಇದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ TV. ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.